ನಮ್ಮ ದೇಶನ ನಾವು ಕಾಯ್ಕೋಬೇಕ್ರಿ. ಯಾವನ ಥರ್ಡ್ ಪಾರ್ಟಿ ಕಡೆಯಿಂದ ಹೋಗ್ಬಿಟ್ಟು ಕಾಯಿಸ್ಕೋತೀನಿ ನನ್ನ ದೇಶ ಅಂತಂದ್ರೆ ಸಾಧ್ಯ ಇಲ್ಲ. ಇದು ತಾಕತ್ತಿದ್ರೆ ಯುದ್ಧಕ್ಕೆ ಹೋಗ್ಬೇಕು, ತಾಕತ್ತಿಲ್ದೆ ಇದ್ರೆ ಬಾಯಿ ಮುಚ್ಕೊಂಡು ಮನೇಲಿ ಇರ್ಬೇಕು. ಅಲ್ಲ, ರಾಜತಾಂತ್ರಿಕ ನಿರ್ಬಂಧಗಳಿಂದ ಆಗುವಂತದ್ದು ಏನು ಇಲ್ವಲ್ಲ ಸರ್? ನನಗ್ ಗೊತ್ತಿಲ್ರಿ, ಅದೆಲ್ಲ ನೀವು ಯೋಚನೆ ಮಾಡ್ಬೇಕಾಗಿತ್ತು ಶುರು ಮಾಡಕ್ ಮೊದಲು. ನನಗ ಅವೆಲ್ಲ ಗೊತ್ತಿಲ್ಲ, ನೀವು ಶುರುನೇ ಮಾಡಬಾರ್ದಾಗಿತ್ತು. ಈಗ ಮಿಲಿಟರಿ ಬೇಸ್ಗಳನ್ನ ಹೊಡೆದಾಕಿದೀವಿ, ಗುಡ್. ಇನ್ನ 16 ಮಿಲಿಟರಿ ಬೇಸ್ ಹೊಡೆದಾಕಿ ಅವ್ನ 500 ಡ್ರೋನ್ ಕಳಿಸ್ಬಿಟ್ಟ. ನೀವು 1000 ಡ್ರೋನ್ ಕಳಿಸ್ರಿ ಅವನ್ ಕಡೆಗೆ, ನೋಡೋಣ ಅದೇನ್ ಕಿತ್ಕೋತಾನ ಅವನುವೆ. ಕಳಿಸಿ ನೀವು 1000 ಡ್ರೋನ್, ಆ ಧೈರ್ಯವನ್ನ ತೋರಿಸ್ತಾನ ಅವನೆಷ್ಟು. ಮತ್ತೆ ಎಳೆ ಮಕ್ಕಳ ತರ ಲಕ್ಷ್ಮೀ ಪಟಾಕಿ ಟೈಪ್ ಅಲ್ಲೊಂದು ಇಲ್ಲೊಂದು ಹೊಡ್ಕೊಂಬಂದ್ರೆ ನೀವು ಒಳ್ಳೆ ಹೋಗ್ಬಿಟ್ಟು ಅರ್ಥವಾಗ್ದಿರೋದು ಈ ಪ್ರಕರಣದಲ್ಲಿ. ಒಬ್ರು ಅದಕ್ಕೊಂದು ಉತ್ತರ ಕೊಡ್ತಾ ಇಲ್ಲ. ಇಟ್ಸ್ ಆಲ್ ರೈಟ್, ಇಂಟೆಲಿಜೆನ್ಸ್ ಫೇಲ್ಯೂರ್ ಇರ್ಬೋದು, ನೋಡೋಣ ಮುಂದೆ. ಈಗ ಅದಲ್ಲ ಸಮಯ ಡಿಸ್ಕಷನ್ಗೆ. ಯಾರು ಪಾಠ ಕಲಿಸ್ಬೇಕು ಅವ್ರು ಕಲಿಸಿ. ಆದ್ರೆ ಒಂದು ಕಾಮನ್ ಸೆನ್ಸ್ ಪ್ರಶ್ನೆ ಅನ್ನೋದು ಬರ್ಬೇಕಲ್ವಾ ಎಲ್ಲರಿಗೂ. ನಮ್ಮ ಊರಲ್ಲಿ ಮಂಗಳವಾರ ಸೋಮವಾರ ಜಾತ್ರೆ ನಡೆದ್ರೆ, ಸಿಂಪಲ್ ಜಾತ್ರೆ, ಸೋಮವಾರದ್ದೋ ಮಂಗಳವಾರದ್ದೋ ಜಾತ್ರೆ ನಡೆದ್ರೆ ಲೋಕಲ್ ಪೊಲೀಸ್ ಸ್ಟೇಷನಿನ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ 2 ಕಾನ್ಸ್ಟೇಬಲ್ ಹಾಕಿರ್ತಾರಲ್ಲಿ ಸೇಫ್ಟಿ ಪರ್ಪಸ್. ಸುಮ್ಮನೆ ಯಾರು ಇಬ್ರಲ್ಲಿ ಇರಪ್ಪ, ಗಲ್ಗಲಾಟೆ ಆದತ್ತ ಆಮೇಲೆ ಜಾತ್ರೆ ಹತ್ರ ಓಡಾಡ್ಕೊಂಡಿರ್ರಿ, ಅವ್ರು ಸುಮ್ಮನೆ ಓಡಾಡ್ಕೊಂಡಿರ್ತಾರೆ. ದಟ್ಸ್ ಹೌ ಸಿಸ್ಟಮ್ ಈಸ್, ನಮಗೆ ಗೊತ್ತಿರೋ ಪ್ರಕಾರ ಅಲ್ಲ. 2,000, 1,500, 3,000 ಜನ ಪ್ರವಾಸಿಗರು ಈ ರೀತಿಯ ಪಹಲ್ಗಾಮ್ ಅಂತ ಒಂದೇ ಒಂದು ಗಾಡಿ ಹೋಗಕ್ಕಾಗದೇ ಇರುವಂತ ಜಾಗದಲ್ಲಿ ಸೇರ್ತಾರೆ ಸಂತೋಷದಲ್ಲಿ. ಅಲ್ಲಿ ಅದು ಉಗ್ರರ ತಾಣ, ಉಗ್ರರ ಪ್ರದೇಶ. ಅಲ್ಲಿ ಕನಿಷ್ಠ 4 ಪೊಲೀಸ್ನವರು ಒಂದು ಜೀಪರು ಹಾಕಬೇಕು ಅನ್ನೋ ಪ್ರಜ್ಞೆ ಯಾರಿಗೂ ಇರ್ಲಿಲ್ವಾ? ಎಲ್ಲೂ ಕಾಣ್ಲೇ ಇಲ್ಲ. 30 ನಿಮಿಷ ಅವರು ಒಬ್ಬೊಬ್ಬರನ್ನು ಐಡಿ ಕೇಳ್ಬಿಟ್ಟು ಗುಂಡೊಡ್ಕೊಂಡು ಹೋದ್ರಲ್ಲ. ನಮ್ಮ ಪೊಲೀಸು ಆರ್ಮಿಗೂ ಆ ಸ್ಥಳಕ್ಕೆ ಬರಕ್ಕೆ 35-40 ನಿಮಿಷ ಆಯ್ತು ಅಂತ ಹೇಳ್ತಿದಾರಲ್ಲ. ಏನಪ್ಪಾ ಸೆಕ್ಯೂರಿಟಿ ಇದು? ಯಾರ್ರೀ ಅವನು? ಲೋಕಲ್ ಆಫೀಸರು ಕಚಡ ಅವನು. ಐ ಹ್ಯಾವ್ ಎ ಸೀರಿಯಸ್ ಡೌಟ್, ಸಂಬಡಿ ಹ್ಯಾಸ್ ಕನೈವ್ಡ್. ಯಾರೋ ಈ ಪುತ್ತೂರಿಯಲ್ಲಿ ಭಾಗಿಗಳಿದ್ದಾರೆ. 6-7 ಟೆರರಿಸ್ಟ್ಗಳು ಪಕ್ಕದ ಪಹಲ್ಗಾಮಿಲಿದ್ದಂತಹ ಮೆಡೋಸ್ ಅಂತಾರೆ. ಇದೆಷ್ಟು ಕಾಂಗ್ರೆಸ್ನ ಕೊತ್ತೂರು ಮಂಜುನಾಥ್ ಅವರ ಕಥೆ ಆಯ್ತು. ಇನ್ನು ಮಧ್ಯಪ್ರದೇಶದ ಬಿಜೆಪಿ ನಾಯಕರಿಗೆ ಅದು ಏನಾಗಿದೆಯೋ ಏನೋ ದಿನಕ್ಕೊಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಿದ್ದಾರೆ. ಇಡೀ ದೇಶ, ಸೇನೆ, ಸೈನಿಕರು ಮೋದಿ ಕಾಲಿಗೆ ನಮಸ್ಕರಿಸುತ್ತಾರೆ ಅಂತ ಮಧ್ಯಪ್ರದೇಶದ ಡಿಸಿಎಂ ಜಗದೀಶ್ ದೇವ್ಡಾ ಹೇಳಿಕೆ ಕೊಟ್ಟರು. ದೇವ್ಡಾ ಹೇಳಿಕೆನ ಕಾಂಗ್ರೆಸ್ ಉಗ್ರವಾಗಿ ಖಂಡಿಸಿತು. ಇದು ಸೇನೆ ದೇಶಕ್ಕೆ ಮಾಡಿದ ಅಪಮಾನ ಅಂತ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರುವ ಬಿಜೆಪಿ ನಾಯಕ ಅಮಿತ್ ಮಾಳವಿಯಾ ದಲಿತರಾದಂತಹ ದೇವ್ಡಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಿನ್ನ ಹತ್ರ ಕೈಯಲ್ಲಿದೆ ಅಂತ ಮುಂದಿದಕ್ಕೆಲ್ಲ ಹೊಡಿಬೇಡ. ಇಲ್ಲಿ ಬಂದು ದಲಿತ ಆಗ್ಬಿಟ್ರೆ ಏನೀಗ ಬಾಯ್ ಬಂದಂಗೆ ಮಾತಾಡ್ಬೋದಾ? ಏನ್ ತಲೆಕಟ್ಟಿದ್ಯಾ? ನಿಮ್ ಮೋದಿ ಕಾಲಿಗೆ ಬಂದು ಬೀಳಕ್ ನನಗೆ? ನಾನು ಯಾಕೆ ಬೀಳ್ಬೇಕು ನಿಮ್ ಕಾಲಿಗೆ? ನೀವು ಹೋಗಿ ಬಿದ್ಕೋಬೇಕಾರೆ ಅಧಿಕಾರ ಬೇಕು ಅಂತಿದ್ರೆ ಚಿಕ್ಕಗೆಟ್ಟಿರೋ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಿ, ಏನ್ ಬೇಕಾದ್ರೂ ನೆಕ್ಬಿಟ್ಟು ಬಂದು ಬಿಡ್ತೀರಿ. ಹೋಗಿ ಬಿದ್ಕೋಗು ನಿನ್ ಕಾಲಿಗೆ. ನಾವ್ಯಾಕೆ ಬೀಳ್ತೀವಿ ಕಾಲಿಗೆ? ನಮ್ಮ ಅಪ್ಪ ಅಮ್ಮನ ಕಾಲಿಗೆ ಬೀಳ್ತೀವಿ. ಎದುರುಗಡೆ ಬಂದ್ರೆ ಗೌರವದಿಂದ ನಮಸ್ಕಾರ ಅಂತೀವಪ್ಪ. ಕಾಲಿಗೆ ಯಾಕೆ ಬೀಳ್ತೀವಿ? ಯೋಗ್ಯತೆ ಇಲ್ದೇ ಅವನು ನೀನ್ ಪಟ್ ನಿಮ್ಮ ಅಪ್ಪ ಅಮ್ಮನ ಕಾಲಿಗೆ ಬೀಳತ್ ಕಲ್ತ್ಕೋ. ಮೋದಿ ಕಾಲಿಗೆ ಬೀಳ್ತಾರಂತ ಯಾಕೆ ಬೀಳ್ತೀವಿ? ಏನ್ ಧರ್ಮ ಮಾಡ್ತಾ ಇರೋದು? ಸೇನೆ ಬೀಳುತ್ತೆ. ಸೇನೆ ನಿಮ್ ತಾತ ಬೀಳ್ತಾನೆ ಸೇನೆಗೆ. ಇದು ಬಿಜೆಪಿಯವರಿಗೆ ಮಜಾ ಇದೆ, ಬೇರೆಯವ್ರದಕ್ಕೆ ಮಾತ್ರ ಉಸಿರು. ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣವರು ಆಗಾಗ ಒಳ್ಳೆಯ ವಿಚಾರಗಳನ್ನ ಹೇಳ್ತಾರೆ. ಅದನ್ನು ಅಪ್ರಿಶಿಯೇಟ್ ಮಾಡ್ಬೇಕು ನಾವು. ಒಬ್ಬ ಪತ್ರಕರ್ತರಾಗಿ, ಹಿರಿಯ ಪತ್ರಕರ್ತರಾಗಿ ಪ್ರಶ್ನಿಸುವಂತದ್ದು ಯಾವ ರೀತಿ ಇರಬೇಕು ಅಂತೇಳಿ ಈ ಕೆಲವೊಂದು ಕ್ಲಿಪ್ಗಳು ಹೇಳ್ತಾ ಇದ್ದಾವೆ. ಪಬ್ಲಿಕ್ ಟಿವಿಯ ರಂಗಣ್ಣವರು ಅವ್ರು ಹೇಳ್ತಾ ಇರೋದು ಸತ್ಯ. ಪ್ರಶ್ನಿಸಬೇಕು. ಪ್ರಶ್ನೆ ಮಾಡಿದಾಗ್ಲೇ ಪತ್ರಕರ್ತನ ವ್ಯಾಲ್ಯೂ ಗೊತ್ತಾಗೋದು, ಪತ್ರಕರ್ತನ ಶಕ್ತಿ ಗೊತ್ತಾಗೋದು. ಇದನ್ನೇ ನಾವು ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಎಲ್ಲಾ ಪತ್ರಕರ್ತರಿಗೂ ಹೇಳ್ತಿರುವುದು, ಪ್ರಶ್ನೆ ಮಾಡ್ರಪ್ಪ, ನಿಮ್ಮದೇ ಕರ್ತವ್ಯ ಅದು, ಪ್ರಶ್ನೆ ಮಾಡ್ರಿ ಅಂತ ಹೇಳ್ತಾ ಇರುವಂತದ್ದು. ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಕ್ ಹೋಗ್ಬೇಡಿ, ರಾಜಕೀಯ ಪಕ್ಷಗಳಿಗೆ ಓಲೈಕೆ ಮಾಡ್ಕೊಳಕ್ ಹೋಗ್ಬೇಡ್ರಿ, ರಾಜಕೀಯ ಪಕ್ಷಗಳ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಕ್ ಹೋಗ್ಬೇಡ್ರಿ. ನಿಮಗೆ ಶಕ್ತಿ ಕೊಟ್ಟಿದ್ದಾರೆ, ಈ ಸಂವಿಧಾನ ನಿಮಗೆ ಕೊಟ್ಟಿರುವಂತಹ ಶಕ್ತಿಯನ್ನ ಬಳಸ್ಕೊಂಡು ನೀವು ಪ್ರಶ್ನೆ ಮಾಡಿ ಅಂತ ಕೇಳ್ತಾ ಇರುವಂತದ್ದು. ನಿಜಕ್ಕೂ ಈ ಕೆಲವೊಂದು ಕ್ಲಿಪ್ಗಳನ್ನ ಹಾಕಿದೀವಲ್ಲ, ಕ್ಲಿಪ್ ಅಲ್ಲಿ ಪಬ್ಲಿಕ್ ಟಿವಿಯ ರಂಗಣ್ಣ ಪ್ರಶ್ನೆ ಮಾಡ್ತಾರಲ್ಲ, ಈ ರೀತಿ ಎಲ್ಲಾ ಪತ್ರಕರ್ತರು ಪ್ರಶ್ನೆ ಮಾಡಬೇಕು. ರಂಗಣ್ಣವರು ಸಹ ಈಗ ನಿವೃತ್ತಿ ಅಂಚಿನಲ್ಲಿದ್ದಾರೆ. ನಿವೃತ್ತಿ ಅಂಚಿನಲ್ಲಿದ್ದಾಗಲಾದ್ರೂ ಕೊನೆಯ ಪಕ್ಷ ಏನು ಸರ್ಕಾರಗಳು ಮಾಡ್ತಾ ಇರುವಂತಹ ತಪ್ಪುಗಳನ್ನ ಜನರ ಮುಂದೆ ಕಠಿಣವಾಗಿ ಖಂಡಿಸಬೇಕು, ಜನರಿಗೆ ತಿಳಿಸ್ಬೇಕು, ಜಾಗೃತಕ್ಕೆ ಆಗುವಂತ ಕೆಲಸ ಮಾಡಬೇಕು. ಆ ಕೆಲಸ ಈಗಲಾದ್ರೂ ರಂಗಣ್ಣರು ಅವರು ನಿವೃತ್ತಿ ಅಂಚಿನಲ್ಲಿದ್ದಾರೆ, ನಿವೃತ್ತಿ ಆಗೋದ್ರೊಳಗಡೆ
ಪಬ್ಲಿಕ್ ಟಿವಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿಟ್ಟು ಇದೇ ರೀತಿ ಪತ್ರಕರ್ತರು ಇರಬೇಕು ಅಂತ ಹೇಳ್ಬೇಕಾಗುತ್ತೆ. ಪಬ್ಲಿಕ್ ಟಿವಿಯ ರಂಗಣ್ಣನವರ ಏನು ಪತ್ರಿಕೋದ್ಯಮದ ಜರ್ನಿ ನೋಡ್ಕೊಳ್ತಾ ಬಂದ್ರೆ ಅವರು ಕ್ರೈಮ್ ರಿಪೋರ್ಟರ್ ಆಗಿದ್ದಂಥವರು, ಕ್ರೈಮ್ ರಿಪೋರ್ಟರ್ ಆಗಿ ಕನ್ನಡಪ್ರಭದಲ್ಲಿದ್ದಂಥವರು, ಸುವರ್ಣ ವಾಹಿನಿಗೆ ಬಂದು ಅಲ್ಲಿ ರಾಜಕೀಯ ವಿಶ್ಲೇಷಣೆ ಮಾಡಲಿಕ್ಕೆ ಬಂದಂಥವರು, ರಾಜಕೀಯ ವಿಶ್ಲೇಷಣೆ ಮಾಡಲಿಕ್ಕೆ ಬಂದಂಥವರು ಫೇಮಸ್ ಆಗ್ತಾ ಆಗ್ತಾ ಏನ್ ಮಾಡಿದ್ರು, ಪಬ್ಲಿಕ್ ಟಿವಿ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂತು. ತಂಡವನ್ನ ಕಟ್ಕೊಂಡು ಪಬ್ಲಿಕ್ ಟಿವಿ ಮಾಡಿದ್ರು. 13 ವರ್ಷಗಳ ಹಿಂದೆ ಪಬ್ಲಿಕ್ ಟಿವಿ ಮಾಡಿದ್ರು. ಬಹಳಷ್ಟು ನಿರೀಕ್ಷೆಗಳಿದ್ದವು. ಇಡೀ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ ತಿಳ್ಕೊಂಡಿದ್ವು. ಆದರೆ ಪಬ್ಲಿಕ್ ಟಿವಿ ನಾವು ಅನ್ಕೊಂಡಿರುವಂತಹ ನಿರೀಕ್ಷೆಯನ್ನ ಮುಟ್ಲೇ ಇಲ್ಲ. ಪಬ್ಲಿಕ್ ರೈಡ್ ಮಾಡಿದ್ರು, ಮಾಸ್ಟರ್ ಹಿರಣ್ಯವ್ರನ್ನ ಇಟ್ಕೊಂಡು ಪಬ್ಲಿಕ್ ರೈಡ್ ನಿಂತೋಯ್ತು. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತಂದ್ರು, ನಿಂತೋಯ್ತು. ಅದಾದ ನಂತರ ಬಹಳಷ್ಟು ತಪ್ಪುಗಳು, ನೋಟ್ನಲ್ಲಿ ಚಿಪ್ ಇರುವಂತದ್ದಾಗಿರ್ಬೋದು, ಪ್ರಳಯ ಆಗಿರ್ಬೋದು, ಹೆಲಿಕಾಪ್ಟರ್ ಮನಿ ಇರ್ಬೋದು, ಬೀದರ್ನ ನಂಗನಾಚ್ ಇರ್ಬೋದು, ಮತ್ತೆ ತುಮಕೂರಿನ ಸ್ವಾಮೀಜಿಯವ್ರ ಫೋಟೋ ವಿಚಾರ ಇರ್ಬೋದು, ಸಿದ್ದರಾಮಯ್ಯನವರ ವಿಚಾರ ಇರ್ಬೋದು, ಮತ್ತೆ ಯಾರೋ ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್ ವಿಚಾರ ಇರ್ಬೋದು, ಎಷ್ಟೋ ತಪ್ಪುಗಳನ್ನ ಮಾಡಿ ಆ ತಪ್ಪುಗಳಿಗೆ ಏನೋ ವಿಷಾದವನ್ನು ವ್ಯಕ್ತಪಡಿಸ್ಲಿಲ್ಲ, ಕ್ಷಮೆನೂ ಕೇಳದೆ ತಾವು ಮಾಡಿದ್ದೇ ಸರಿ ಅನ್ನೋ ಧೋರಣೆನೂ ಪಬ್ಲಿಕ್ ಟಿವಿಯ ರಂಗಣ್ಣನವರ ಹತ್ರ ಇದೆ. ಇವತ್ತು ಪಬ್ಲಿಕ್ ಟಿವಿ ಇವತ್ತೇನಾದ್ರೂ 3ನೇ ಪ್ಲೇಸ್ ಅಲ್ಲಿ ಇದೆ ಅಂತಂದ್ರೆ ಈ ತಪ್ಪುಗಳೇ ಅವರಿಗೆ ಒಂದು ಹೊಡೆತ ಕೊಟ್ಟಿರುವಂತದ್ದು. ಇಷ್ಟು 13 ವರ್ಷ ಆದ್ರೂ ಸಹ TV9 ಅನ್ನ ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರು ಅಂತಂದ್ರೆ ನಾವು ವಿಚಾರ ಮಾಡ್ಬೇಕಾಗತ್ತೆ ಇಲ್ಲಿ ಎಲ್ಲಿ ತಪ್ಪಿದೆ ಅಂತೇಳಿ. ಅದರ ಮಧ್ಯೆ ಪಬ್ಲಿಕ್ ಟಿವಿಯ ರಂಗಣ್ಣನವರ ಈ ಎಚ್ಚರಿಕೆಯ ಮಾತುಗಳು, ಪ್ರಶ್ನಿಸುವಂತಹ ಮಾತುಗಳು, ಏನು ಸೈನಿಕರ ವಿಚಾರದಲ್ಲಿ ಅವರು ಮಧ್ಯಪ್ರದೇಶದ ಏನು ಸಚಿವ ಮತ್ತು ಉಪಮುಖ್ಯಮಂತ್ರಿ ಮಾತನಾಡಿರುವಂತ ವಿಚಾರ ಇದೆಯಲ್ಲ, ಈ ವಿಚಾರಗಳಿಗೆ ತರಾಟೆಗೆ ತೆಗೆದುಕೊಂಡ್ರಲ್ಲ, ಈ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಪತ್ರಕರ್ತರು ಮಾಡಬೇಕು. ಈ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಪತ್ರಕರ್ತರು ಮಾಡಬೇಕು. ಏನು ಒಬ್ಬ ಸೇನಾಧಿಕಾರಿ, ಮಹಿಳಾ ಸೇನಾಧಿಕಾರಿಯನ್ನ ಉದ್ದೇಶಿಸಿ ಮಾತನಾಡಿದ್ನಲ್ಲ, ಇಂತಹ ನೀಚತನ ಐತಲ್ಲ, ಇಂತಹ ನೀಚತನವನ್ನ ಎಲ್ಲರೂ ಖಂಡಿಸಬೇಕು. ಎಲ್ಲರೂ ಖಂಡಿಸಿದಾಗ ಮಾತ್ರ ಈ ಮನಸ್ಥಿತಿಗಳಿದಾವಲ್ಲ, ಹಿಂದುತ್ವ ಅಂತ ಹೇಳ್ಕೊಂಡು ಈ ಭಾರತೀಯ ಜನತಾ ಪಕ್ಷದಲ್ಲಿ ಇದಾರಲ್ಲ, ಭಾವನೆಗಳನ್ನ ಬಿತ್ತಿ ಇಡೀ ದೇಶವನ್ನ ಹಾಳು ಮಾಡ್ತಾ ಇದಾರಲ್ಲ, ಇಂಥವರಿಗೆ ಚೀಮಾರಿ ಹಾಕಬೇಕು. ಕಾಲಲ್ಲಿರೋದು ತೆಗೆದು ಮುಖಕ್ಕೆ ರಪ ಅಂತ ಹೊಡಿಬೇಕು. ಅದನ್ನ ಹೊಡಿಬೇಕಾಗಿರುವಂತವ್ರು ಯಾರು ಅಂದ್ರೆ ಪತ್ರಕರ್ತರು. ಮಾತಿನ ಶೈಲಿಯಲ್ಲಿ ಹೊಡಿಬೇಕು. ಅವ್ರು ಹೇಳ್ತಾನೆ, ಭಯೋತ್ಪಾದಕರ ತಂಗಿಯನ್ನೇ ಕಳಿಸಿ, ಉಗ್ರಗಾಮಿಗಳ ತಂಗಿಯನ್ನೇ ಕಳಿಸಿ ಮಾಡಿದಂದ್ರೆ ಎಂತಹ ನೀಚತನ ಅಲ್ವಾ ಇದು, ಎಂತಹ ನೀಚತನ ಅಲ್ವಾ ಇದು. ಸೈನಿಕರು ಬಂದು ಮೋದಿಯವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ನೀಚತನ ಅಲ್ವಾ ಇದು. ಇದನ್ನ ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು ಯಾರ್ರೀ? ಪತ್ರಕರ್ತರು ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು. ಇಷ್ಟು ನೀಚತನಕ್ಕೆ ಇಳಿಬೇಕಾ? ಪತ್ರಕರ್ತರು ಇಂತಹ ನೀಚ ರಾಜಕಾರಣಿಗಳಿಗೆ ಚೀಮಾರಿ ಹಾಕಬೇಕು. ಚೀಮಾರಿ ಹಾಕಿದಾಗ ಮಾತ್ರ ಈ ಪತ್ರಕರ್ತರು ತಮ್ಮ ಶಕ್ತಿಯನ್ನ ಅನಾವರಣಗೊಳಿಸ್ಕೊಳ್ಳಕ್ಕೆ ಸಾಧ್ಯ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.